ಹಾಯ್ ಫ್ರೆಂಡ್ಸ್, ಇವತ್ತೊಂದು ಒಳ್ಳೆ ವಿಚಾರನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ವಿಡಿಯೋ ಮಾಡ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಇದು ಯೂಸ್ಫುಲ್ ಆದಂಥ ವಿಡಿಯೋ. ಯೂಶ್ವಲಿ ನಾವು ಹಬ್ಬ ಹರಿದಿನಗಳು ಬಂದಾಗ ಮನೇನ ಕ್ಲೀನ್ ಮಾಡ್ತೀವಿ, ಹಾಸಿಗೆ ಒಗಿತೀವಿ, ಅಡುಗೆ ಮನೆ ಕ್ಲೀನ್ ಮಾಡ್ತೀವಿ, ಮನೆ ಇಡೀ ಎಂಟೈರ್ ಮನೆಯೆಲ್ಲ ಕ್ಲೀನ್ ಮಾಡ್ತೀವಿ. ಕ್ಲೀನ್ ಮಾಡಿ ಇದ್ರ ಜೊತೆಗೆ ಇನ್ನೊಂದು ಕೂಡ ಮಾಡಬೇಕು. ಅದು ಏನಂತ ನಾನು ಹೇಳ್ತಾ ಹೋಗ್ತೀನಿ. ಮನೆಯಲ್ಲಿ ಈಗ ನಾವೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಮನೆಯಲ್ಲಿ ಜ್ಯೇಷ್ಠ ಲಕ್ಷ್ಮಿ ವಾಸ ಇರುತ್ತೆ. ಅಂದರೆ ಈಗ ಮನೆಯಲ್ಲಿ ಜೇಡ ಕಟ್ಟೋದಾಗಿರ್ಬೋದು, ಹರಕು ಮುರುಕು ಸಾಮಾನುಗಳಾಗಿರ್ಬೋದು, ಇದೇ ಥರ ಇನ್ನೂ ನಾವು ಯಾವುದೇ ಯೂಸ್ ಮಾಡದೇ ಇರೋ ಥರ ವಸ್ತುಗಳಾಗಿರ್ಬೋದು, ಅಥವಾ ನೆಗೆಟಿವ್ ಮೈಂಡ್ಸೆಟ್ಟು, ನೆಗೆಟಿವ್ ಥಾಟ್ಸು ಇವೆಲ್ಲ ಮಾತಾಡಿ ಇದೆಲ್ಲ ಜ್ಯೇಷ್ಠಲಕ್ಷ್ಮಿ ನೆಗೆಟಿವಿಟಿ. ಅಂದರೆ ಜ್ಯೇಷ್ಠಲಕ್ಷ್ಮಿಗೆ ನೆಗೆಟಿವಿಟಿ ಅಂತಾರೆ, ಜ್ಯೇಷ್ಠಲಕ್ಷ್ಮಿ ಅಮ್ಮನವ್ರಿಗೆ. ಇದೆಲ್ಲ ಜ್ಯೇಷ್ಠಲಕ್ಷ್ಮಿದ ಆವಾಸ ಸ್ಥಾನನೇ ಆಗಿಬಿಟ್ಟಿರುತ್ತೆ. ಹಾಗಾಗಿ ನಾವು ವ್ರತ ಮಾಡಬೇಕಾದ್ರೆ, ಪೂಜೆ ಮಾಡಬೇಕಾದ್ರೆ, ಏನಾದರೂ ಮನೇಲಿ ಪೂಜೆ ಮಾಡಿಸ್ಬೇಕಾದ್ರೆ, ಅನುಷ್ಠಾನ ಮಾಡಬೇಕಾದ್ರೆ, ಹಬ್ಬ ಮಾಡಬೇಕಾದ್ರೆ ಮನೇನ ಕ್ಲೀನ್ ಮಾಡ್ತೀವಿ. ಯಾಕಂದರೆ ಇದೇ ಜ್ಯೇಷ್ಠಲಕ್ಷ್ಮಿ ಅಮ್ಮನವ್ರನ್ನ ಹೊರಗಡೆ ಕಳಿಸೋ ಕಾರಣಕ್ಕೆ. ಜ್ಯೇಷ್ಠಲಕ್ಷ್ಮಿ ಅಂದರೆ ಯಾರಂದರೆ ಮಹಾಲಕ್ಷ್ಮಿ ಇದ್ದಾರಲ್ಲ, ಅವ್ರ ಅಕ್ಕ. ಅವರು ಜ್ಯೇಷ್ಠಲಕ್ಷ್ಮಿ ಎಲ್ಲಿರ್ತಾರೋ ಅಲ್ಲಿ ಮಹಾಲಕ್ಷ್ಮಿ ಅಮ್ಮನವರು ವಾಸ ಮಾಡೋದಿಲ್ಲ. ಹಾಗಾಗಿ ನಾವು ಮೊದಲು ಮಾಡಬೇಕಾಗಿರೋ ಕೆಲಸ ಏನಂದರೆ ಜ್ಯೇಷ್ಠಲಕ್ಷ್ಮಿ ಅಮ್ಮನವ್ರನ್ನ ಹೊರಗಡೆ ಕಳಿಸ್ಬೇಕು. ಅದಕ್ಕೆ ಜ್ಯೇಷ್ಠಲಕ್ಷ್ಮಿಗೆ ಅಂತಲೇ ಸುಮಾರು ಪೂಜೆಗಳಿವೆ. ಅವ್ರನ್ನ ಇದೇ ರೀತಿಯಾಗಿ ಹೊರಗಡೆ ಕಳಿಸ್ಬೇಕು ಅಂತ ಕೆಲವೊಂದು ವಿಧಾನಗಳಿವೆ. ತುಂಬ ಜನರಿಗೆ ಅದನ್ನು ಮಾಡೋಕ್ಕಾಗೋದೇ ಇಲ್ಲ. ಅಂಥವ್ರಿಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ. ಏನಪ್ಪ ಅಂದರೆ ತುಂಬ ಸುಲಭವಾಗಿ ಹೇಳೋ ಈ ರೆಮಿಡಿಯಿಂದ ತುಂಬ ಸುಲಭವಾಗಿ ಜ್ಯೇಷ್ಠಲಕ್ಷ್ಮಿ ಅಮ್ಮನವ್ರನ್ನ ಮನೆಯಿಂದ ಹೊರಗಡೆ ಕಳಿಸ್ಬೋದು. ಆಮೇಲೆ ಇದಾದಮೇಲೆ ಜ್ಯೇಷ್ಠಲಕ್ಷ್ಮಿ ಅಮ್ಮನವ್ರ ವಾಸ ಎಲ್ಲಿರುತ್ತೆ ಅಂದರೆ ಮನೆ ಬಾಗಿಲು ಇರುತ್ತಲ್ಲ, ಅಲ್ಲಿ ಹೊಸಲು ಇರುತ್ತಲ್ಲ, ಹೊಸಲು ಮುಂದ್ಗಡೆನೇ ಅವರು ಡೈಲಿ ಅಲ್ಲೇ ಕೂತಿರ್ತಾರಂತೆ. ಯಾರ ಮನೇಲಿ ಜಗಳ ಆಡ್ತಾರೆ, ಯಾರ ಮನೇಲಿ ತುಂಬ ಮನೇನ ನೀಟಾಗಿ ಇಟ್ಕೊಂಡಿರಲ್ಲ, ಎಲ್ಲಂದ್ರೆ ಅಲ್ಲಿ ಸಾಮಾನುಗಳು ಒಗೆದಿರ್ತಾರೆ, ಯಾರ ಮನೇಲಿ ಒಳ್ಳೆ ಮಾತಾಡಲ್ಲ, ಯಾರ ಮನೇಲಿ ಒಳ್ಳೆ ವಿಚಾರಗಳನ್ನ ಮಾಡೋದಿಲ್ಲ, ದಿನ ಪೂಜೆ ಮಾಡೋದಿಲ್ಲ, ಅಂಥವ್ರ ಮನೆಗೆ ಹೋಗಬೇಕು ಅಂತ ಜ್ಯೇಷ್ಠಲಕ್ಷ್ಮಿ ಅಮ್ಮನವ್ರು ಕಾಯ್ಕೊಂಡು ಕೂತಿರ್ತಾರಂತೆ. ಹಾಗಾಗಿನೇ ಯಾಕೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲ ಮನೆಯನ್ನು ಕಸ ಗುಡಿಸಿ ಹೊಸಲನ್ನು ತೊಳೆದು ಪೂಜೆ ಮಾಡಬೇಕಂದ್ರೆ ಅಲ್ಲಿ ಜ್ಯೇಷ್ಠಲಕ್ಷ್ಮಿ ಅಮ್ಮನವ್ರ ವಾಸ ಇರೋದ್ರಿಂದ ಹೊಸಲು ತೊಳೆದ ತಕ್ಷಣ ಅಲ್ಲಿಂದ ಅವರು ಹೋಗಿಬಿಡ್ತಾರೆ, ಅಲ್ಲಿರೋದಿಲ್ಲ. ಹೊಸಲಿಗೆ ಪೂಜೆ ಮಾಡಿ ನಂತರ ಒಳಗಡೆ ಬಂದರೆ ಆವಾಗ ಜ್ಯೇಷ್ಠಲಕ್ಷ್ಮಿ ಅಮ್ಮನವರು ಹೋಗಿ ಲಕ್ಷ್ಮಿಗೆ ಆಹ್ವಾನ ಕೊಡೋಕ್ಕೆ ನಾವು ಪೂಜೆ ಮಾಡ್ತಿದ್ದೀವಿ ಅಂತ ಆ ಥರ ಹಿರಿಯರು ಹೇಳ್ಕೊಂಡು ಬಂದಿರೋದು. ಹಾಗಾಗಿ ದಿನ ಮನೆಯಲ್ಲಿ ಕಸ ಗುಡಿಸಿ, ಕೆಲವೊಬ್ಬರು ಮನೇಲಿ ಏನು ಮಾಡ್ತಾರೆ ಅಂದರೆ ಪೂಜೆ ಮಾಡೋ ಟೈಮಲ್ಲಿ ಹೊಸಲು ತೊಳಿತಾರೆ. ಕೆಲವೊಬ್ಬರು ಮನೇಲಿ ಪದ್ಧತಿ ಆಗಿರುತ್ತೆ. ನನ್ನ ಪ್ರಕಾರ ಏನಂದರೆ, ನನಗೆ ಗೊತ್ತಿರೋ ಪ್ರಕಾರ ಬೆಳಗ್ಗೆ ಕಸ ಎಲ್ಲ ಗುಡಿಸಿದ ಮೇಲೆ ಒಂದು ಸಲ ಹೊಸಲು ತೊಳ್ಕೊಂಡ್ರೆ ಬೆಟರ್. ಅದಾದಮೇಲೆ ಮತ್ತೆ ಇನ್ನೊಂದು ಸಲ ತೊಳ್ಕೊಂಡು ಪೂಜೆ ಮಾಡಿದರೆ ಏನು ಪ್ರಾಬ್ಲಮ್ ಇಲ್ಲ. ಈಗ ಹಬ್ಬ ಹರಿದಿನಕ್ಕೆಲ್ಲ ನಾವು ಮನೆ ಜೀಡರ್ ಬಲೆ ಎಲ್ಲ ತೆಗೆದು ಆಮೇಲೆ ಹಾಸಿಗೆ ಎಲ್ಲ ಒಗೆದುಕೊಂಡು ಸ್ವಚ್ಛವಾಗಿ ಶುಭ್ರವಾಗಿ ಒಗೆದು ನಮಗೆ ಬೇಕಾಗಿರೋ ಯಾವ ವಸ್ತುಗಳು ಬೇಕಾಗಿದೆ ಅದನ್ನಷ್ಟೇ ಮನೇಲಿ ಇಟ್ಕೊಳ್ಳಿ. ಬೇಡದೇ ಇರೋದನ್ನೆಲ್ಲ ನಿಮ್ಗೆ ಏನಾದರೂ ಯಾರಿಗಾದ್ರೂ ಕೊಡೋದಿದ್ರೆ ಕೊಟ್ಬಿಡಿ, ಇಲ್ಲ ಯೂಸ್ ಆಗಲ್ಲ ಅಂದರೆ ಸುಮ್ಮನೆ ಅದನ್ನೆಲ್ಲ ಇಡೋಕ್ಕೆ ಹೋಗಬೇಡಿ. ಮನೆಯಲ್ಲಿ ತುಂಬ ಅದು ನೆಗೆಟಿವ್ ಎನರ್ಜಿ ಎಲ್ಲ ಕ್ರಿಯೇಟ್ ಆಗುತ್ತೆ ಅದರಿಂದ. ಹಾಗಾಗಿ ಹೇಳ್ತಿದ್ದೀನಿ, ಅದನ್ನೆಲ್ಲ ಬಿಸಾಕ್ಬಿಡಿ. ಆಮೇಲೆ ಹಾಸಿಗೆನ ನೀಟಾಗಿ ಒಗೆಸ್ಕೊಂಡು ಆಮೇಲೆ ಜೀಡ ಎಲ್ಲ ತೆಕ್ಕೊಂಡು, ಜೀಡ ಅಥವಾ ಜೀಡರ್ ಬಲೆ ಏನಾದರೂ ಅನ್ಬೋದು, ಆಮೇಲೆ ತೊಳ್ಕೊಳ್ಳಿ ನೀಟಾಗಿ. ಮನೆ ತೊಳ್ಕೊಂಡು ಆಮೇಲೆ ಅಡುಗೆ ಮನೆ ಸಾಮಾನುಗಳನ್ನು, ಬಾಂಡೆಗಳನ್ನು, ಪಾತ್ರೆಗಳನ್ನು ಎಲ್ಲ ತೊಳ್ಕೊಳ್ಳಿ. ನೀಟಾಗಿ ತೊಳ್ಕೊಂಡು ಶುಭ್ರವಾಗಿ ಒರೆಸಿ ಇಟ್ಕೊಂಡು ನೆಕ್ಸ್ಟ್ ಇನ್ನೇನು ವರಮಹಾಲಕ್ಷ್ಮಿ ಹಬ್ಬ ಅಥವಾ ಅದೇ ಅಂತಲ್ಲ, ಅದಾಗಲಿ ಈಗ ಶುಕ್ರಗೌರಿ ಮಾಡ್ತಿದ್ದಾರೆ, ಶ್ರಾವಣದಲ್ಲಿ ತುಂಬ ಪೂಜೆಗಳನ್ನು ಪುನಸ್ಕಾರಗಳನ್ನು ಮಾಡ್ತಾರೆ, ವ್ರತಗಳನ್ನು ಮಾಡ್ತಾರೆ. ಅದಕ್ಕೂ ಮುಂಚೆ ಈ ಥರ ಮಾಡಿಕೊಂಡು ನೆಕ್ಸ್ಟ್ ನಾನು ಒಂದು ರೆಮಿಡಿ ಹೇಳ್ತೀನಿ, ಅದನ್ನು ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿ ನೋಡಿ ಅದರ ಎಫೆಕ್ಟ್ ಹೆಂಗಿರುತ್ತೆ ಅಂತ ನೀವೇ ಕಮೆಂಟಲ್ಲಿ ಹೇಳ್ತೀರಾ. ಏನಿಲ್ಲ, ಸಿಂಪಲ್ಲಾಗಿ ಹೇಳ್ಬಿಡ್ತೀನಿ. ಈ ಥರ ಒಂದು ಚೊಂಬು ತಗೊಳ್ಳಿ. ಚೊಂಬಲ್ಲಿ ನೀರು ಹಾಕಿರಬೇಕು.
ನಾನು ನೀರು ಹಾಕಿದ್ದೀನಿ. ಶುದ್ಧವಾದ ನೀರು ಹಾಕಬೇಕು. ಹಾಕಿ ಇದನ್ನು ಈ ಥರ ಇಟ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡ್ತೀರಲ್ಲ, ಕ್ಲೀನ್ ಮಾಡಿದ ಮೇಲೆ ಈ ಪ್ರೊಸೀಜರ್ನ ಫಾಲೋ ಮಾಡಿ. ಈ ಥರ ಇಟ್ಕೊಂಡು ಒಳ್ಳೆ ಮನಸ್ಸಿನಿಂದ ಬೇಡ್ಕೊಳ್ಳಿ. ನಿಮ್ಮ ಮನೇಲಿ ತೀರ್ಥದ ನೀರು ಇರುತ್ತಲ್ಲ, ಅಂದರೆ ನೀವು ಎಲ್ಲಾದರೂ ಹೋಗಿರ್ತೀರಲ್ಲ, ತೀರ್ಥದ ನೀರು ತಂದಿರ್ತೀರಲ್ಲ, ಅದು ಇದ್ದರೆ ಅದನ್ನು ಹಾಕ್ಕೊಂಡ್ರೆ ಇನ್ನೂ ಪವರ್ಫುಲ್ ಚೆನ್ನಾಗಿ ವರ್ಕ್ ಆಗುತ್ತೆ. ಅದಿಲ್ಲ ಅಂದರೆ ನಾರ್ಮಲ್ ನೀರೇ ಹಾಕ್ಕೊಳ್ಳಿ. ನದಿ ನೀರು ಯಾವುದಾದ್ರೂ ತಂದಿದ್ದಿದ್ರೆ ಅದನ್ನು ಹಾಕ್ಕೋಬೋದು. ಅದನ್ನು ಹಾಕ್ಕೊಂಡು ಓಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರನ ಇನ್ನೊಂದ್ಸಲ ಹೇಳ್ತೀನಿ ಕೇಳಿ. ಓಂ ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರನ 3 ಸರಿ ಹೇಳ್ಕೋಬೇಕು. ಈ ಮಂತ್ರನ 3 ಬಾರಿ ಹೇಳ್ಕೊಂಡು ನೆಕ್ಸ್ಟ್ ಇದಕ್ಕೆ ಓಂ ಲಂ ಲಕ್ಷ್ಮಿಯೇ ನಮಃ, ಓಂ ಲಂ ಲಕ್ಷ್ಮಿಯೇ ನಮಃ, ಓಂ ಲಂ ಲಕ್ಷ್ಮಿಯೇ ನಮಃ ಈ ಮಂತ್ರನ ಹೇಳ್ಕೋಬೇಕು. ಎಷ್ಟು ಸರಿ ಹೇಳ್ಕೋಬೇಕು? ಮಿನಿಮಮ್ ಅಂದರೆ 108 ಸರಿ ಹೇಳಲೇಬೇಕು. ಅಂದರೆ ಇದು ವರ್ಕ್ ಆಗುತ್ತೆ. ಇದಕ್ಕಿಂತ ಜಾಸ್ತಿನೂ ಹೇಳ್ಕೊಬೋದು. 1008 ಸರಿ ಹೇಳ್ಕೊಂಡ್ರೆ ಅಂತೂ ಸೂಪರ್ ವರ್ಕ್ ಆಗುತ್ತೆ. ಫುಲ್ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಇದಕ್ಕೆ ಪಾಸಿಟಿವ್ ಎನರ್ಜಿ ಕೂಡ ಹೋಗುತ್ತೆ. ಒಳ್ಳೆ ಮನಸ್ಸಿಂದ ಹೇಳ್ಕೊಳ್ಳಿ. ಪೂಜೆ ಮಾಡಿ ಬೇಗ ಪೂಜೆ ಮಾಡಿಕೊಂಡು ಈ ರೆಮಿಡಿನ ಮಾಡ್ಕೊಳ್ಳಿ. ಮನಸ್ಸಿಂದ ಶುದ್ಧವಾದ ಮನಸ್ಸಿಂದ ಬೇಡ್ಕೊಂಡು ಲಕ್ಷ್ಮೀ ಅಮ್ಮನವ್ರನ್ನ ಬೇಡ್ಕೊಂಡು ಓಂ ಲಂ ಲಕ್ಷ್ಮೀ ನಮಃ, ಓಂ ಲಂ ಲಕ್ಷ್ಮೀ ನಮಃ 108 ಬಾರಿ ಹೇಳ್ಕೋಬೇಕು. ಹೇಳ್ಕೊಂಡು ಅಥವಾ ಸಾಧ್ಯ ಆದರೆ ನಿಮ್ಮ ಹತ್ರ ಟೈಮ್ ಇದ್ದರೆ 1008 ಬಾರಿ ಇದೇ ಥರ ಇಟ್ಕೊಂಡು ಹೇಳ್ಕೋಬೇಕು. ಹೇಳ್ಕೊಂಡು ಆವಾಗ ಇದಕ್ಕೆ ಒಂದು ಚಾರ್ಜ್ ಆಗಿರುತ್ತೆ. ನೀರು ಚಾರ್ಜ್ ಆಗಿ ಇದಕ್ಕೊಂದು ಪವರ್ ಬಂದಿರುತ್ತೆ. ಪಾಸಿಟಿವ್ ಎನರ್ಜಿ ಜಾಸ್ತಿ ಇರುತ್ತೆ. ಆವಾಗ ಏನು ಮಾಡಬೇಕು, ಈ ಥರದ್ದು ಒಂದು ಮಾವಿನ ಸೊಪ್ಪಿಂದಿರುತ್ತಲ್ಲ ಎಲೆದು, ಈ ಥರದ್ದೊಂದು ತೊಗೊಂಡು ಬಂದು ಇದರಲ್ಲಿ ಈ ಥರ ಈ ನೀರಲ್ಲಿ ಇಟ್ಕೊಳ್ಳಿ. ಇದನ್ನೇನು ಮಾಡಬೇಕು, ಈ ನೀರು ತಗೊಂಡು ಮಂತ್ರ ಹೇಳ್ಕೊತ ಓಂ ಲಂ ಲಕ್ಷ್ಮೀ ನಮಃ, ಓಂ ಲಂ ಲಕ್ಷ್ಮೀ ನಮಃ ಅಂತ ಹೇಳ್ಕೊಂಡು ನೀವೆಲ್ಲ ಜೇಡ ಎಲ್ಲ ತೆಗ್ದಿರ್ತೀರಲ್ಲ, ಜೇಡರ ಬೆಲ್ಲ ಕ್ಲೀನ್ ಮಾಡಿರ್ತಾರೆ, ಮನೆ ಕ್ಲೀನ್ ಮಾಡಿರ್ತಾರೆ, ಎಲ್ಲ ಮಾಡಿರ್ತೀರಲ್ಲ, ಆವಾಗ ಇದನ್ನು ತೊಗೊಂಡು ಈ ಥರ ಮನೆಗೆ ಸಿಂಪಡಿಸ್ಬೇಕು. ಈ ಥರ ಎಲ್ಲ ಕಡೆನೂ ಸಿಂಪಡಿಸ್ಬೇಕು. ಬೆಡ್ರೂಮಲ್ಲಿ, ಬಾತ್ರೂಮ್ ಬಿಟ್ಟು ಬೆಡ್ರೂಮಲ್ಲಿ, ಹಾಲ್ನಲ್ಲಿ, ಅಡುಗೆ ಮನೆಯಲ್ಲಿ, ದೇವ್ರ ಮನೆಯಲ್ಲಿ ಎಲ್ಲ ಮೂಲೆಗೂ ಮೇಲ್ಗಡೆ ಎಲ್ಲ ಮೂಲೆಗೆ ಎಲ್ಲ ಕಡೆ ಸಿಂಪಡಿಸಿ ನೆಕ್ಸ್ಟ್ ಇದು ಉಳಿದಿರೋ ನೀರನ್ನ ನೀವು ಸಿಂಪಡಿಸ್ಕೊಳ್ಳಿ. ಆಮೇಲೆ ಮನೇಲಿ ಯಾರು ಸದಸ್ಯರು ಇರ್ತಾರೆ ಅವ್ರಿಗೂ ಸಿಂಪಡಿಸಿ ಇದನ್ನು ನೆಕ್ಸ್ಟ್ ಉಳಿದಿರೋ ನೀರನ್ನು ಏನು ಮಾಡಿ ಗಿಡಕ್ಕೆ ಹಾಕಿಬಿಡಿ. ಹಾಕಿ ಇದನ್ನು ಮಾಡಿ ನೋಡಿ. ಆಮೇಲೆ ನೆಕ್ಸ್ಟ್ ಇದನ್ನು ಇನ್ನೇನು ವರಮಹಾಲಕ್ಷ್ಮಿ ಅಥವಾ ಯಾವುದಾದ್ರೂ ವ್ರತ ಇನ್ನೇನು 1 ವಾರ ಇರುತ್ತೆ ಅನ್ನುವಾಗ ಈ ರೆಮಿಡಿನ ಮಾಡ್ಕೊಂಡು ನೋಡಿ. ನಿಮ್ಮ ಮನೇಲಿ ಜೇಡ್ರ ಬಲೆ ಕಟ್ಟೋದೇ ಇಲ್ಲ. ಫುಲ್ ಆಫ್ ಪಾಸಿಟಿವ್ ಎನರ್ಜಿನೇ ಬರುತ್ತೆ. ಹಾಗೆ ಮನೇಲಿ ಯಾವ ಜಗಳನೂ ಆಗಲ್ಲ, ಏನೂ ಆಗಲ್ಲ. ತುಂಬ ವೆಲ್ತ್ ಕ್ರಿಯೇಟ್ ಆಗುತ್ತೆ, ಅಬಂಡೆನ್ಸ್ ಕ್ರಿಯೇಟ್ ಆಗುತ್ತೆ. ಮನೇಲಿ ಒಂಥರ ಪ್ರಶಾಂತವಾದ ನೆಮ್ಮದಿಯಾದ ವಾತಾವರಣ ಇರುತ್ತೆ. ಯಾವುದಾದ್ರೂ ಮನೇಲಿ ಏನಾದರೂ ನಿಮ್ಮದು ಮನಿ ಏನಾದರೂ ಯಾವ ಕಡೆ ಆದರೂ ಸ್ಟ್ರಕ್ ಆಗಿದ್ದರೆ ಇದರಿಂದ ನಿಮಗೆ ಹಣ ಬರೋ ಚಾನ್ಸಸ್ ಕೂಡ ಇದೆ. ಟ್ರೈ ಮಾಡಿ ನೋಡಿ. ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ಇದನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಇದೇ ಥರದ ವರಮಹಾಲಕ್ಷ್ಮಿ ಸೀರೀಸ್ ಹಬ್ಬದಲ್ಲಿ ಮತ್ತೆ ನೆಕ್ಸ್ಟ್ ವರಮಹಾಲಕ್ಷ್ಮಿ ಕಳಸದ ಬಗ್ಗೆ ವಿಡಿಯೋ ಮಾಡ್ತೀನಿ ನೆಕ್ಸ್ಟಲ್ಲಿ. ನಿಮಗೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಮಾಡ್ಕೊಳ್ಳಿ. ವಿಡಿಯೋನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.